ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 ರಿಸಲ್ಟ್ ಕುರಿತು ಈ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಅದೇನಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದನೇ ಲಿಂಕು SSLC ಇದೆಲ್ಲ SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಉತ್ತಮ ಫಲಿತಾಂಶಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಂತಿದೆ. ಇಲ್ಲಿ ಇನ್ನೊಂದು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅದು ಏನಂತ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ, SSLC 2024 ಪರೀಕ್ಷೆ 3ರಲ್ಲಿ ಪಡೆದ ನೈಜ ಅಂಕಗಳ ವಿವರ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಈ ಲಿಂಕ್ ಕ್ಲಿಕ್ ಮಾಡಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಏನಪ್ಪ ಅಂದರೆ, ನೀವು SSLC ಎಕ್ಸಾಮ್ 3ಯಲ್ಲಿ ಪಡೆದ ಅಂಕಗಳು, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ SSLC ಎಕ್ಸಾಮ್ 3ಯಲ್ಲಿ ಪಡೆದ ರಿಸಲ್ಟ್ ಮಾತ್ರ ಬರುತ್ತೆ. ಉದಾಹರಣೆಗೆ ಈ ಒಂದು SSLC ಎಕ್ಸಾಮ್ 3ಯಲ್ಲಿ ನೀವು ಫೇಲ್ ಆಗಿದ್ದೀರ ಅಂದ್ಕೊಳ್ಳಿ, ಎಕ್ಸಾಮ್ 2 ಅಥವಾ ಎಕ್ಸಾಮ್ 1 ಪಾಸ್ ಆಗಿದ್ದರೆ ನೀವು ಪಾಸ್. ಅದನ್ನೆಲ್ಲಿ ನೋಡ್ಬೇಕಂದ್ರೆ, ನೋಡಿ ವಿದ್ಯಾರ್ಥಿಗಳ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ 3 ರಿಸಲ್ಟ್ ಮಾತ್ರ ಇಲ್ಲಿ ಪ್ರಕಟವಾಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ, ಇಲ್ಲೊಂದು ಲಿಂಕ್ ಇದೆ ನೋಡಿ, ಇಲ್ಲಿ SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಲಿಂಕು. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಗಳಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನಿಮ್ಮ ರಿಸಲ್ಟು ನೋಡಿದ್ದೀರಾ. ಈ ರಿಸಲ್ಟ್ ಯಾವುದಪ್ಪ ಅಂದರೆ ನೋಡಿ, ನಿಮ್ಮ ಒಂದು SSLC ಎಕ್ಸಾಮ್ 1, 2, 3ಯಲ್ಲಿ ಬೆಸ್ಟ್ ರಿಸಲ್ಟ್ ಅದು. ಎಕ್ಸಾಂಪಲ್ ನಿಮ್ಮದು SSLC ಎಕ್ಸಾಮ್ 1ಅಲ್ಲಿ 35 ಆಗಿತ್ತು, ಎಕ್ಸಾಮ್ 2ಅಲ್ಲಿ 38 ಆಗಿತ್ತು, ಎಕ್ಸಾಮ್ 3ಯಲ್ಲಿ 32 ಆಯಿತು ಅಂದ್ಕೊಳ್ಳಿ, ಅಂದರೆ ಫೇಲ್ ಆಗಿದ್ದೀರ ಅಂದ್ಕೊಳ್ಳಿ. ಆಗ ನಿಮ್ಮದು SSLC ಎಕ್ಸಾಮ್ 2 ರಿಸಲ್ಟು ಪ್ರಕಟವಾಗಿದೆ ಇಲ್ಲಿ. ಆದರೆ ನಾವು SSLC ಎಕ್ಸಾಮ್ 3ದೇ ಎಷ್ಟು ತೊಗೊಂಡಿದ್ವಿ ಅಂತ ನೋಡಬೇಕಂದ್ರೆ, ನಾನೇನೀಗ ಫಸ್ಟ್ ತೋರಿಸಿದ್ನಲ್ಲ ಆ ಲಿಂಕ್ ಮೂಲಕ ನೀವು SSLC ಎಕ್ಸಾಮ್ 3ಯಲ್ಲಿ ಎಷ್ಟು ತೊಗೊಂಡಿದ್ದೀರ ಅಂತ ಆ್ಯಕ್ಚುಲಿ ಮಾರ್ಕಸ್ ಕಾರ್ಡು ಎಕ್ಸಾಮ್ 3ದು ಕೊಡ್ತಾರೆ. ಬಟ್ ನಿಮ್ಮದು ಪಾಸ್ ಅಥವಾ ಫೇಲ್ ಡಿಸೈಡ್ ಆಗೋದು ಇದೇ ಒಂದು SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಲಿಂಕ್ ಇದೆಯಲ್ಲ, ಇದ್ರ ಮೂಲಕ ನಿಮ್ಮ ಫೈನಲ್ ರಿಸಲ್ಟ್ ಬರುತ್ತೆ. ನಿಮ್ಮ ಒಂದು SSLC ಎಕ್ಸಾಮ್ 3 ರಿಸಲ್ಟ್ ಬೇಕಂದರೆ ಈ ಒಂದು KSABಯ ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಇಲ್ಲಿ 3 ಎಕ್ಸಾಮಲ್ಲಿ ಬೆಸ್ಟ್ ರಿಸಲ್ಟ್ ಬೇಕಂದರೆ ಒಂದೇದು ಕ್ಲಿಕ್ ಮಾಡಿ. ಇಲ್ಲ ನಮ್ಮದು ಎಕ್ಸಾಮ್ 3ದು ಎಷ್ಟು ಬಿದ್ದಿತ್ತು ಅಂತ ನೋಡೋದು ಕುತೂಹಲ ಇದೆ ಅಂದರೆ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟು ತಿಳ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಿಮಗಿದು ಮಾಹಿತಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ಈ ಒಂದು ರಿವ್ಯಾಲ್ಯೂಯೇಷನ್ ಸ್ಕ್ಯಾನ್ ಕಾಪಿಗೆ ಅರ್ಜಿ ಸಲ್ಲಿಸೋದು, ರಿವ್ಯಾಲ್ಯೂಯೇಷನ್ ಮತ್ತು ರೀಕೌಂಟಿಂಗ್ ಸಂಪೂರ್ಣ ಮಾಹಿತಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಅಪ್ಲೋಡ್ ಆಗುತ್ತೆ, ಅದನ್ನು ನಿಮಗೆ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.